ಶಿವಗಾಮಿ ಅವ್ರಿಗೆ ನಾನ್ ನಿಮ್ ಆಫೀಸ್ ಕೆಲ್ಸಕ್ ಬಂದಿರೋದು ಇಷ್ಟ ಆಗ್ತಿಲ್ಲ ಅಂತ ಅನಿಸ್ತಿದೆ ಅಶೋಕ್. ಹಾಗೆಲ್ಲ ಏನೂ ಇಲ್ಲ. ಅವಳೆಲ್ಲ ವರ್ಕರ್ಸ್ ಹತ್ರನೂ ಹಾಗೆ ಬಿಹೇವ್ ಮಾಡೋದು. ಸಾಮಾನ್ಯವಾಗಿ ನಾನು ಯಾವ ಎಂಪ್ಲಾಯೀಸ್ ಹತ್ರನೂ ಕ್ಲೋಸ್ ಆಗಿರೋದಿಲ್ಲ. ನಿನ್ನ ಜೊತೆ ಕ್ಲೋಸ್ ಆಗಿರ್ತೀನಲ್ಲ, ಅದು ಅವಳಿಗೆ ಆಶ್ಚರ್ಯ ಆಗ್ತಿರೋದು. ನಾನು ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ, ಯಾರನ್ನೂ ವಹಿಸ್ಕೊಂಡು ಮಾತಾಡೋದೂ ಇಲ್ಲ. ಅಂಥದ್ರಲ್ಲಿ ರಜನಿಗೆ ಯಾಕೆ ಅಶೋಕ್ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅವಳು ತಲೆಗೆ ಬಂದಿರಬೇಕು. ಅದಕ್ಕೆ ಅವಳು ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾಳೆ ಅಷ್ಟೇ. ನೂರು ವರ್ಷ ಆಯಸ್ಸು, ಅವಳ ಬಗ್ಗೆನೇ ಮಾತಾಡ್ತಾ ಇದ್ವಿ. ಈಗ ಅವಳೇ ಕಾಲ್ ಮಾಡ್ತಿದ್ದಾಳೆ. ಫೋನ್ ಅಟೆಂಡ್ ಮಾಡಿ ಮಾತಾಡಿ. ಬೇಡ, ಎಲ್ಲಿದ್ದೀರಾ ಅಂತ ಕೇಳ್ತಾಳೆ. ನಾನು ಮತ್ತೆ ಸುಳ್ಳು ಹೇಳಬೇಕಾಗತ್ತೆ. ಇದೇ ನೀವು ಮಾಡೋದ್ ತಪ್ಪು. ನಾವ್ ನಿಜ ಹೇಳಿಲ್ಲ ಅಂದ್ರೆ ಅವ್ರು ಏನೇನೋ ಕಲ್ಪನೆ ಮಾಡ್ಕೋತಾರೆ. ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ಅಂತ ಹೇಳಕ್ಕಾಗತ್ತಾ? ಫೋನ್ ಮಾಡ್ಬಿಟ್ಟು ನಾನು ನೀವು ಫ್ರೆಂಡ್ಸ್ ಅಂತ ಹೇಳ್ಬೋದಲ್ವಾ? ಹಲೋ ಶಿವಕುಮಾರ್. ಹಲೋ ಮೇಡಮ್. ನನಗೆ ಅರ್ಜೆಂಟ್ ಆಗಿ ರವಿ ಅವ್ರ ನಂಬರ್ ಕಳಿಸ್ತೀರಾ? ಸರಿ ಮೇಡಮ್, ಆಯ್ತು, ಕಳಿಸ್ತೀನಿ. ಹಲೋ. ಹಲೋ ಸರ್, ನಾನು ಶಿವಗಾಮಿ ಮಾತಾಡ್ತಿದ್ದೀನಿ. ಹೇಳಿ ಮೇಡಮ್. ಸಾರಿ, ಈ ಟೈಮಲ್ಲಿ ನಿಮ್ಗೆ ಕಾಲ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ. ಪರವಾಗಿಲ್ಲ, ಹೇಳಿ ಮೇಡಮ್. ನಿಮ್ಮಿಂದ ನಮಗೆ ಎಷ್ಟೋ ಉಪಕಾರ ಆಗಿದೆ. ನಾನು ನಿಮಗೆ ಒಂದೆರಡು ನಂಬರ್ ಕಳಿಸಿದ್ದೀನಿ. ಅದು ಯಾವ ಲೊಕೇಶನಲ್ಲಿದೆ ಅಂತ ಟ್ರೇಸ್ ಮಾಡಿ ಹೇಳ್ಬೋದಾ? ನಂಗೆ ಗೊತ್ತು ಅದು ಕಾನೂನು ಪ್ರಕಾರ ತಪ್ಪು ಅಂತ, ಬಟ್ ನಂಗೆ ತುಂಬ ಅರ್ಜೆಂಟ್ ಇದೆ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ನಿಮಗೋಸ್ಕರ ಈ ಕೆಲಸ ಮಾಡ್ತೀನಿ. ನಂಗೊಂದು 5 ನಿಮಿಷ ಟೈಮ್ ಕೊಡಿ ಮೇಡಮ್, ಚೆಕ್ ಮಾಡಿ ಹೇಳ್ತೀನಿ. ಹಾಂ, ಶೋರ್. ಹಲೋ, ಹೇಳಿ ಮೇಡಮ್. ನೀವು ಕಳಿಸಿರೋ 2 ನಂಬರು ಒಂದೇ ಲೊಕೇಶನಲ್ಲಿದೆ. ಮೇಡಮ್, ಏನಾದರೂ ಪ್ರಾಬ್ಲಮ್ಮಾ? ನಮ್ಮ ಕಡೆಯಿಂದ ಏನಾದರೂ ಸಹಾಯ ಆಗಬೇಕಾ? ಇಲ್ಲ ಸರ್, ಆ ಲೊಕೇಶನ್ ಗೊತ್ತಾಗಬೇಕಾಗಿತ್ತು ಅಷ್ಟೇ. ಥ್ಯಾಂಕ್ ಯು. ಅಶೋಕ್ ರಜನಿ ಒಂದೇ ಕಡೆ ಇದ್ದಾರಾ? ಮತ್ತೆ ಫೋನ್ ಮಾಡಿದ್ರೆ ಫೋನ್ ಯಾಕೆ ತೆಗಿತಾ ಇಲ್ಲ? ಅಂದ್ರೆ ಇವರಿಬ್ಬರ ನಡುವೆ ಇವಾಗ ಅಶೋಕ್ಗೆ ಮೆಸೇಜ್ ಮಾಡೋಣ. ಬೇಡ, ಮನೆಗೆ ಬಂದಾಗೆ ಮಾತಾಡ್ತೀನಿ. ಏನ್ ಹೇಳ್ತಾರೆ ಅವರು ನೋಡೋಣ. ರಜನಿ, ಅಮ್ಮ ರಜನಿ, ರಜನಿ. ಆಂಟಿ, ಯಾವಾಗ ಬಂದ್ರಿ? ಈಗ ಬಂದಮ್ಮ. ಕೂತ್ಕೊಳ್ಳಿ. ಹಾ. ಏನಂಟಿ ಸಡನ್ ಆಗಿ ಸರ್ಪ್ರೈಸ್ ಕೊಟ್ಟಿದ್ದೀರಾ? ಏನಿಲ್ಲಮ್ಮ, ಸುಮಾರು ದಿನ ಆದ್ಮೇಲೆ ಪಡ್ಡು ಮಾಡಿದ್ದೆ, ನಿನ್ ನೆನ್ಪಾಯ್ತು, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಅಮ್ಮ. ಅಲ್ಲ, ನೀವ್ಯಾಕೆ ಇಷ್ಟು ದೂರ ಬರಕ್ ಹೋದ್ರಿ ಆಂಟಿ? ಸುಮ್ನೆ ನಿಮಗ್ ತೊಂದ್ರೆ. ನಮ್ಮೋರ್ಗೆ ಅಂತ ಏನಾದ್ರೂ ಮಾಡ್ಬೇಕಾದ್ರೆ ಈ ದೂರ ಎಲ್ಲ ತೊಂದ್ರೆ ಅಂತ ಅನ್ಸೋದಿಲ್ಲ ಅಮ್ಮ. ಇವಾಗ ಇಷ್ಟು ದೂರ ಬರೋ ಬದಲು ಪಾರ್ಸಲ್ ಮಾಡಿದಿದ್ರೆ ಯಾರಾದ್ರೂ ತಂದ್ಕೊಡ್ತಿದ್ರು ತಾನೆ. ಪ್ರೀತಿನ ಪಾರ್ಸಲ್ ಅಲ್ಲಿ ಕಳ್ಸಕ್ ಆಗುತ್ತಮ್ಮ?